ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣದಿ ಚಿದಾನಂದ ಬಸವಂಗೆ ಬಕುತನಾದೇನ ಗುರುವೆ ಯೋಗಿನಾಥ. ಬಸವಾದಿ ಪ್ರಮಥರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣಾರ್ಥಿಗಳು. ತ್ಯಾಗದ ಊರಾಗ ಕಲ್ಯಾಣದ ಭೂಮ್ಯಾಗ ಯೋಗದ ದಂಡ ಹಿಡಿದಾಳ ಅಕ್ಕ ನಾಗಮ್ಮ ಶಿವಯೋಗಿಯಾಗಿ ನಿಂತಾಳ. ಹೀಗೆಂದು ಜಾನಪದರು ಅಕ್ಕ ನಾಗಮ್ಮನವರನ್ನು ಕೊಂಡಾಡಿದ್ದಾರೆ. ಅಕ್ಕ ನಾಗಮ್ಮನವರನ್ನು ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮ, ಶರಣ ಶಿರೋಮಣಿ ಅಕ್ಕ ನಾಗಮ್ಮ, ಎಂದೆಂದು ಆರದ ನಂದಾದೀಪ ಅಕ್ಕ ನಾಗಮ್ಮ, ಶರಣ ಚಿಂತಾಮಣಿ ಎಂದೆಲ್ಲ ಕರೆದಿದ್ದಾರೆ. ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಸದಾಶಯದಲ್ಲಿ ಅಕ್ಕ ನಾಗಮ್ಮನವರ ವ್ಯಕ್ತಿತ್ವ ಹೀಗಿದೆ. ಶರಣರಲ್ಲಿ ಅಕ್ಕ ನಾಗಮ್ಮನ ಹೆಸರು ಸುಪರಿಚಿತ, ಸುವಿಖ್ಯಾತ. ಬಸವಣ್ಣನವರ ಜೀವನದಲ್ಲಿ ಅಕ್ಕ ನಾಗಮ್ಮನ ಪಾತ್ರ ಹಿರಿದಾದುದು. ಬಸವಣ್ಣನವರ ಬಾಲ್ಯ ಜೀವನ, ಅವರ ಆಧ್ಯಾತ್ಮ, ವಿದ್ಯಾಭ್ಯಾಸ, ಪರಮಾತ್ಮ ಶೋಧನೆ, ಪರಮಾದರ್ಶ, ವೈವಾಹಿಕ ಜೀವನ, ಕಾಯಕ ದಾಸೋಹಗಳ ಸಮನ್ವಯ ಸ್ಥಿತಿ ಮತ್ತು ಶಿವಯೋಗ ಸಾಧನೆ, ಅನುಭವ ಮಂಟಪ, ಲಿಂಗಾಂಗ ಸಾಮರಸ್ಯ ಮುಂತಾದ ಸಂಗತಿಗಳಲ್ಲಿ ಅಕ್ಕ ನಾಗಮ್ಮನವರ ವಾತ್ಸಲ್ಯಪೂರ್ಣ ನಿರ್ಣಯವೇ ಅಂತಿಮ ನಿರ್ಣಯ. ಒಟ್ಟಿನಲ್ಲಿ ಬಸವಣ್ಣನವರನ್ನು ಭಕ್ತಿ ಭಂಡಾರಿಯಾಗಿ, ಕಾಯಕ ಯೋಗಿಯಾಗಿ, ಕರುಣಾನಿಧಿಯಾಗಿ, ಮಂತ್ರಪುರುಷನನ್ನಾಗಿ, ಪೂರ್ಣಾವತಾರಿಯಾಗಿ ರೂಪಿಸಿದವರೇ ಅಕ್ಕ ನಾಗಮ್ಮನವರು ಎಂದು ಹೇಳಿದ್ದಾರೆ. ಸತ್ಯವಲ್ಲವೇ? ಸುತ್ತೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಹೇಳುತ್ತಾರೆ, ಅಕ್ಕ ನಾಗಮ್ಮನವರು ಬಸವಣ್ಣನವರ ಅಕ್ಕ, ಚನ್ನಬಸವಣ್ಣನವರ ತಾಯಿ. ಬಸವಣ್ಣನವರು ಭಕ್ತಿ ಭಂಡಾರಿ ಆಗೋದ್ರ ಜೊತೆಗೆ ಚನ್ನಬಸವಣ್ಣನವರ ಅವಿರಳ ಜ್ಞಾನಿ ಎಂದು ತುಂಬ ಚಿಕ್ಕ ವಯಸ್ಸಿನಲ್ಲೇ ಖ್ಯಾತಿ ಪಡೆಯುವುದರ ಹಿಂದೆ ಅಕ್ಕ ನಾಗಮ್ಮನವರ ಅಖಂಡ ತಪಸ್ಸಿನ ಫಲವಿದೆ. ಬಹುಶಃ ಅಕ್ಕ ನಾಗಮ್ಮನವರು ತಮ್ಮ ಈ ವ್ಯೋಮ ಸದೃಶ ವ್ಯಕ್ತಿತ್ವದಿಂದ ಮಹಾಮನೆಯ ಎಲ್ಲರಿಗೂ ಅಕ್ಕನಾಗಿದ್ದಿರಬೇಕು. 8 ಶತಮಾನದ ಹಿಂದೆ ಜಾತಿ ಜಡ ವ್ಯವಸ್ಥೆಯನ್ನು ಧಿಕ್ಕರಿಸಿ ವಿಚಾರವೊಂದನ್ನೇ ಆಚಾರವಾಗಿಸಿಕೊಂಡು ಅರಳಿದ ಅದ್ಭುತ ಪ್ರತಿಭಾನ್ವಿತರು ಅಕ್ಕ ನಾಗಮ್ಮ ಎಂದಿದ್ದಾರೆ. ನಿಜ. ಹಾಗೆ ತುಮಕೂರಿನ ಸಿದ್ಧಗಂಗಾ ಮಠದ ನಡೆದಾಡುವ ದೇವರು ಎನಿಸಿಕೊಂಡ ತ್ರಿವಿಧ ದಾಸೋಹಿಗಳಾದ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ತಮ್ಮ ಸಂದೇಶದಲ್ಲಿ ಅಕ್ಕ ನಾಗಮ್ಮನವರನ್ನು ಕುರಿತು ಹೀಗೆ ಹೇಳಿದ್ದಾರೆ. ವ್ಯಕ್ತಿ ಚಾರಿತ್ರ್ಯದಲ್ಲಿ ಪರಿಪೂರ್ಣತೆ, ಪರಿಶುದ್ಧತೆ, ಪರಮವೀರತ್ವ ತೋರಿದ ಪರಾಕ್ರಮಿ ಅಕ್ಕ ನಾಗಮ್ಮ ಎಂದಿದ್ದಾರೆ. ಈ ಮಹಾಮಾತೆ ಸಾಮಾಜಿಕ, ಧಾರ್ಮಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರಿಗೆ ಬೆನ್ನೆಲುಬಾಗಿ ನಿಂತ ಮಹಾಸಾಧ್ವಿ ಶಿರೋಮಣಿ. ವಿಶ್ವದ ಮಹಿಳಾಮಣಿಗಳಲ್ಲಿ ಪರುಷಮಣಿಯಾಗಿ ಪ್ರಜ್ವಲಿಸಿದ ಪ್ರಕಾಂಡ ಪರಾಕ್ರಮಿ, ಅದ್ಭುತ ಮಾದರಿಯ ಮಹಿಳೆ ಎಂದಿದ್ದಾರೆ. ಹಾಗೆ ಡಾಕ್ಟರ್ ಜಿ ವಿ ಜಯ ರಾಜಶೇಖರ್ ಹೇಳುತ್ತಾರೆ, ಅಕ್ಕ ನಾಗಮ್ಮ ಮಹಾಮಹಿಳೆ, ತ್ಯಾಗಮೂರ್ತಿ, ಪ್ರೇಮಮಯಿ, ಮಾತೃಹೃದಯಿ. ಹಾಗೆಯೇ ಆಕೆಯ ಸಹೋದರ, ಮಾರ್ಗದರ್ಶಕ ಅಷ್ಟೇ ಅಲ್ಲ, ಆಕೆಗೆ ಗುರುವು ಸರ್ವಸ್ವವೂ ಆಗಿದ್ದರು. ಮಾತನಾಡುವ ಸ್ವಾತಂತ್ರ್ಯವೇ ಇಲ್ಲದ ಹೆಣ್ಣು ಮಕ್ಕಳಿಗೆ ಜೀವನದ ಎಲ್ಲ ಮಗ್ಗುಲಗಳಲ್ಲಿ ಸಮಾನತೆಯನ್ನು ಕೊಡೋದರ ಮೂಲಕ ಧ್ವನಿಯಾದರು. ಹೆಣ್ಣು ಮಕ್ಕಳೆಲ್ಲರ ಕೃತಜ್ಞತೆಗೆ ಪಾತ್ರನಾದಂಥ ಹೆಣ್ಣು ಮಕ್ಕಳೆಲ್ಲರ ನಲ್ಮೆಯ ಸಹೋದರಾದ ಬಸವಣ್ಣನವರ ಜೀವನ ಚಿತ್ರವು ಜೊತೆಯಾಗಿ ಹೆಣೆದುಕೊಂಡು ಬಂದಿದೆ. ಶರಣರು ಪುರಾಣ ವ್ಯಕ್ತಿಗಳಲ್ಲ, ಐತಿಹಾಸಿಕ ವ್ಯಕ್ತಿಗಳು, ಕಲ್ಪನೆಯ ಕುಸುಮಗಳಲ್ಲ, ನಿಜ ಜೀವನದ ವಸ್ತುನಿಷ್ಠ ನಂದಾದೀಪಗಳು. ಈ ಭೂಮಿಯಲ್ಲಿ ಹುಟ್ಟಿ, ಈ ನೆಲದಲ್ಲಿ ಬೆಳೆದು, ಇಲ್ಲಿಯ ಗಾಳಿಯನ್ನು ಉಸಿರಾಡಿ, ಈ ಜಲವನ್ನೇ ಸೇವಿಸಿ, ನಮ್ಮಂತೆಯೇ ಮರ್ತ್ಯರ ಕಷ್ಟ ಸುಖಗಳನ್ನು ಅನುಭವಿಸಿ ಸ್ವಂತ ಪ್ರತಿಭೆಯಿಂದ ಪ್ರಜ್ವಲಿಸಿದ ಸಾಹಸ ಜೀವಿಗಳು. ಹಾಗಾಗಿ ಇದು ಸತ್ಯರ ಕತೆ, ನಿತ್ಯರಾಗಿ ಬಾಳಿದವರ ಕರುಣಾಮೃತ. ಆದ್ದರಿಂದಲೇ ನಮ್ಮ ಹೃದಯಗಳಿಗೆ ಹತ್ತಿರವಾಗುತ್ತಾರೆ. ಅಂತೆಯೇ ಶರಣ ಸಂಸ್ಕೃತಿ ಗರಡಿಯಲ್ಲಿ ಬೆಳೆದವರು, ಬಸವಾದಿ ಶರಣರನ್ನೆಲ್ಲ ತಮ್ಮ ಹೃದಯಗಳಲ್ಲಿ ತುಂಬಿಕೊಂಡವರು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅಕ್ಕನವರು. ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅಕ್ಕನವರು ಶರಣರ ವಚನ ಸಾಹಿತ್ಯ ಹಾಗೂ ಶರಣರ ಅಸಾಮಾನ್ಯ ವ್ಯಕ್ತಿತ್ವಗಳ ಬಗ್ಗೆ ಅತ್ಯಂತ ಅಭಿಮಾನ. ಅದರ ದ್ಯೋತಕವಾಗಿ ಶರಣ ಶಿರೋಮಣಿ ಅಕ್ಕ ನಾಗಮ್ಮ ಕಾದಂಬರಿಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಹೀಗೆ ಹೇಳುತ್ತಾರೆ, ಅಕ್ಕ ನಾಗಮ್ಮ ಬಸವಣ್ಣ ಮತ್ತು ಚನ್ನಬಸವಣ್ಣನವರನ್ನು ನಿರ್ಮಿಸಿದ ಮಹಾನ್ ಸ್ಫೂರ್ತಿಯ ಪ್ರೀತಿಯ ಸೆಲೆ. ಶರಣ ಸಾಹಿತ್ಯ ಉಳಿಸಿ ದಾರಿಯುದ್ದಕ್ಕೂ 3000 ಮಠದಂಥ ಹಲವು ಕಡೆ ಮಠಗಳನ್ನು ಸ್ಥಾಪಿಸಿ ಶರಣ ತತ್ವದ ಬೀಜಗಳನ್ನು ಬಿತ್ತುತ್ತಾ ಹೋಗಿ ಉಳಿದುದನ್ನು ಸಮಾಜಕ್ಕೆ ಅರ್ಪಿಸಿ ಎಣ್ಣೆ ತೆರೆಯಲ್ಲಿ ಸತತ 10 ವರ್ಷ ಶರಣರ ತರಬೇತಿ ಕಾರ್ಯಾಗಾರ ಕಮ್ಮಟಗಳನ್ನು ನಡೆಸಿ
ಕುತಂತ್ರಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಶರಣ ಧರ್ಮದ ನಾಶಕ್ಕೆ ಮುಂದಾದರೂ ಏಕಾಂಗಿಯಾಗಿ ಶರಣರಿಗೆ ಮಹಾಮಾತೆಯಾಗಿ ಚಿಕ್ಕವರಿಗೆ ನಾಗಾಯಿಯಾಗಿ ಶಿವತತ್ವ ಸಾರಿದ ಮಹಾಶಿವಯೋಗಿಯಾದ ಅಕ್ಕನಾಗಮ್ಮನವರಿಗೆ ನಮೋ ನಮೋ ಎನ್ನುವೆ ಎನ್ನುತ್ತಾರೆ ವಿಜಯಲಕ್ಷ್ಮಿ ಅಕ್ಕನವರು. ಅವರ ಕಾದಂಬರಿಯಲ್ಲಿ ಜಯ ರಾಜಶೇಖರ್, ಡಾಕ್ಟರ್ GV ಜಯ ರಾಜಶೇಖರ್ ಮತ್ತು ಉಳಿದ ಪೂಜ್ಯರು ಅಕ್ಕನಾಗಮ್ಮನವರನ್ನು ಕುರಿತು ಹೇಳಿದ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಿರುವೆ. ಹಾಗೆಯೇ ತಮ್ಮ ಇಡೀ ವಯಸ್ಸಿನಲ್ಲಿಯೂ ಬಸವಣ್ಣನವರ ಆಶಯದಂತೆ ವಚನ ಸಂಪತ್ತಿಗಾಗಿ ಹೋರಾಡಿ ಮತ್ತೆ ಅನುಭವ ಮಂಟಪ ಕಟ್ಟಿ ಮತ್ತೆ ವಚನಗಳನ್ನು ಪುನಶ್ಚೇತನಗೊಳಿಸಿ ಅಕ್ಕನಾಗಮ್ಮನವರು ನಮಗಾಗಿ ವಚನ ಸಂಪತ್ತನ್ನು ಉಳಿಸಿ ಹೋಗಿದ್ದಾರೆ. ಅಂತಹ ಮಹಾಮಾತೆಗೆ ಜಾನಪದ ಶೈಲಿಯ ಈ ಹಾಡು ಸಮರ್ಪಿಸುತ್ತಿರುವೆ. ಬಾಲಬಸವನ ಎತ್ತಿಕೊಂಡು ಆಡಿಶಾಳ, ಬಾಲಬಸವನ ಎತ್ತಿಕೊಂಡು ಆಡಿಶಾಳ, ಸಂಸ್ಕಾರದಿ ಬೆಳೆಸಿ ಗುರುವಾಗಿ ನಿಂತಾಳ, ಜ್ಞಾನಾಮೃತ ಸುದೆಯ ನೆರೆದು ಬೆಳೆಸಾಳ, ಬಾಲಬಸವನ ಬಾಳಲ್ಲಿ ಬೆಳಕ ತುಂಬ್ಯಾಳ, ಬಾಲಬಸವನ ಬಾಳಲ್ಲಿ ಬೆಳಕ ತುಂಬ್ಯಾಳ, ಇಷ್ಟಲಿಂಗ ಧರಿಸಿ ಅನಿಷ್ಟಗಳ ಸರಿಸಾಳ, ಇಷ್ಟಲಿಂಗ ಧರಿಸಿ ಅನಿಷ್ಟಗಳ ಸರಿಸಾಳ, ಯೋಗದಂಡ ಹಿಡಿದು ಶಿವಯೋಗಿ ಆಗ್ಯಾಳ, ಗುರುಲಿಂಗ ಜಂಗಮರ ಪೂಜೆಯ ನಡೆಸಾಳ, ಕಾಯಕ ದಾಸೋಹ ನಿಷ್ಠೆಯ ತಿಳಿಸಿಕೊಟ್ಟಾಳ, ಕಾಯಕ ದಾಸೋಹ ನಿಷ್ಠೆಯ ತಿಳಿಸಿಕೊಟ್ಟಾಳ, ಬಸವನ ಮಂತ್ರಿಯ ಮಾಡಿ ಕೈ ಮುಗಿದಾಳ, ಕಲ್ಯಾಣ ಕೈಲಾಸವಾಯಿತು ಬಸವ ನಿನ್ನಿಂದ ಎಂದಾಳ, ಕಲ್ಯಾಣ ಕೈಲಾಸವಾಯಿತು ಬಸವ ನಿನ್ನಿಂದ ಎಂದಾಳ, ಭಕ್ತಿಯ ಬೆಳಕಲ್ಲಿ ಶರಣ ಸಂದೋಹ ಕಂಡು ನಲಿದಾಳ, ಭಕ್ತಿ ಭಂಡಾರಿ ಬಸವನ ಬೆನ್ನೆಲುಬಾಗಿ ನಿಂತಾಳ, ಭಕ್ತಿ ಭಂಡಾರಿ ಬಸವನ ಬೆನ್ನೆಲುಬಾಗಿ ನಿಂತಾಳ, ಜಾತಿ ವಿಷಮತೆಯ ಬಿರುಗಾಳಿ ಬೀಸಿ ಎಲ್ಲೆಡೆಗೂ ದುಷ್ಟಶಕ್ತಿಗಳು ಅಟ್ಟಹಾಸದಿ ಮೆರೆದಾವ, ದುಷ್ಟಶಕ್ತಿಗಳು ಅಟ್ಟಹಾಸದಿ ಮೆರೆದಾವ, ನೊಂದ ಶರಣರು ದಿಕ್ಕು ದಿಕ್ಕಿಗೂ ಚದುರ್ಯಾರ, ನೊಂದ ಶರಣರು ದಿಕ್ಕು ದಿಕ್ಕಿಗೆ ಚದುರ್ಯಾರ, ಕ್ರಾಂತಿ ಗಂಗೋತ್ರಿ ನಾಗಮ್ಮಳ ಮುಂದೆ ಮಾಡಿ, ಬಸವನ ಮಣಿಹವೆಯನ್ನ ಪ್ರಾಣವಿಂದಿಗೆ ಎಂದಾಳ, ಕುದುರೆ ನೇರಿ ಖಡ್ಗ ಹಿಡಿದು ಹೊರಟಾಳ, ಕುದುರೆ ನೀರಿ ಖಡ್ಗ ಹಿಡಿದು ಹೊರಟಾಳ, ನಮಗಾಗಿ ಹೋರಾಡಿ ವಚನ ಸಂಪತ್ತು ಉಳಿಸಾಳ, ನಮಗಾಗಿ ಹೋರಾಡಿ ವಚನ ಸಂಪತ್ತು ಉಳಿಸಾಳ, ಅನುಭವ ಮಂಟಪ ಕಟ್ಟಿ ಕಲ್ಯಾಣದ ಧ್ವಜವ ಮತ್ತೆ ನೆಟ್ಟಾಳ, ಅನುಭವ ಮಂಟಪವ ಕಟ್ಟಿ ಕಲ್ಯಾಣದ ಧ್ವಜವ ಮತ್ತೆ ನೆಟ್ಟಾಳ. ಹಾಗೆಯೇ ಕ್ರಾಂತಿಯೋಗಿ ಬಸವಣ್ಣನವರ ಬಹುಮುಖ ಕ್ರಾಂತಿಗೆ ಪ್ರೇರಕಳಾದ ಅಕ್ಕನಾಗಮ್ಮ ಅವರ ಜೀವನಗಾಥೆ ಸ್ತ್ರೀ ಕುಲದ ಪಾತ್ರತೇಜದ ನಿದರ್ಶನವಾಗಿದ್ದು, ಅವರ ಜೀವನದ ಮುಖ್ಯ ಚಾರಿತ್ರಿಕ ವಿವರಗಳನ್ನು ತಿಳಿದುಕೊಂಡೋಣ ಬರುವ ವಾರ. ಎಲ್ಲರೂ ಕೂಡಿ ಶರಣಾರ್ಥಿ ಅಕ್ಕನಾಗಮ್ಮನವರಿಗೆ ಶರಣ ಸಂಕುಲಕ್ಕೆ ಎಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸೋಣವೇ. ಶರಣಾರ್ಥಿ ಯೋಗ ದಂಡವ ಹಿಡಿದ ಶಿವಯೋಗಿ ಶರಣ ಶಿರೋಮಣಿ ಶರಣ ಚಿಂತಾಮಣಿ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮಳಿಗೆ ಶರಣಾರ್ಥಿ.